ಕಾಂಗ್ರೆಸ್ನಲ್ಲಿ ಕುರ್ಚಿಯ ಕದನದ ನಡುವೆ ಈಗಾಗಲೇ ಶಾಸಕರ ವಿದೇಶಿ ಪ್ರವಾಸ ಸಾಕಷ್ಟು ಚರ್ಚೆಯನ್ನು ಹುಟ್ಟಾಕಿದೆ. ಈ ವಿಚಾರವಾಗಿ ಮಾತಾಡಲಿಕ್ಕೆ ಈಗಾಗಲೇ ಜಗಳೂರು ಶಾಸಕರಂತ ದೇವೇಂದ್ರ ಪರಬ ನೇರೋಗರನ್ನ ಮಾತಾಡಿಸ್ತೀನಿ. ಸರ್, ಇವತ್ತು ವಿದೇಶ ಪ್ರವಾಸ ಹೋಗ್ತಾ ಇದ್ದೀರಾ, ಯಾವ ಕಂಟ್ರಿಗೆ ಹೋಗ್ತಿದ್ದೀರಾ, ಯಾವ ಉದ್ದೇಶದಿಂದ ಹೋಗ್ತಿದ್ದೀರಾ? ಆಸ್ಟ್ರೇಲಿಯಾ ಮತ್ತು ನ್ಯೂಜಿಲ್ಯಾಂಡ್ ಹೋಗ್ತಾ ಇದ್ದೀವಿ. ಹಾಗಾಗಿ ನಮ್ಮ ಉದ್ದೇಶ ನಾನು ಆಗಲೂ ಹೇಳಿದ್ದೀನಿ, ದೇಶ ಸುತ್ತು ಕೋಶ ಓದು ಅನ್ನೋ ನಿಟ್ಟಿನಲ್ಲಿ ಒಬ್ಬ ಶಾಸಕನಾಗಿ ನಾಳೆ ಯಾವುದೇ ವಿಷಯದ ಬಗ್ಗೆ ನಾವು ಚರ್ಚೆ ಮಾಡಬೇಕಾದ್ರೆ ಮಿನಿಮಮ್ ಆಗಿರ್ತಕ್ಕಂಥ ಜ್ಞಾನ ತಿಳುವಳಿಕೆ ನಮಗೆ ಬೇಕಾಗ್ತದೆ. ಹಾಗಾಗಿ ನಾವು ಇತಿಹಾಸದಲ್ಲಿ ಓದ್ತಾ ಇದ್ವಿ. ಇವತ್ತು ನಮಗೊಂದು ಎಲ್ಲ ದೃಷ್ಟಿಯಿಂದ ಒಂದು ಶಕ್ತಿ ಇದೆ ದೇಶವನ್ನು ಸುತ್ತುವಂಥದ್ದು, ಮತ್ತು ಅದು ನನಗೆ ತುಂಬ ಆಸಕ್ತಿ ಇದೆ. ಆಗಲೇ ಹೇಳಿದೆ, ನಾನು ಒಬ್ಬ ಮನುಷ್ಯನಾಗಿ ಬರೀ ಹುಟ್ಟೋದು ಬೆಳೆಯೋದು ಸಾಯೋದೇ ಜೀವನ ಅಲ್ಲ. ಇವತ್ತಿನ ಇತಿಹಾಸವನ್ನು ನಾವು ಏನು ಇತಿಹಾಸವನ್ನು ಸೃಷ್ಟಿ ಮಾಡೋಕ್ಕೆ ನಮ್ಮ ಕೈಲಿ ಆಗದಿದ್ರೂ ಚಿಂತಿಲ್ಲ. ಇತಿಹಾಸವನ್ನು ಸೃಷ್ಟಿ ಮಾಡುವವರ ತಿಳುವಳಿಕೆಯನ್ನು ನೋಡ್ಕೊಳ್ಳುವಷ್ಟಾದರೂ ನಮಗೆ ಆಸಕ್ತಿ ಇರೋದು ನಾನು ಹೋಗ್ತಾ ಇದ್ದೀನಿ. ಈಗ ನೀವೆಲ್ಲ ಶಾಸಕರು ಇತಿಹಾಸ ತಿಳಿಯೋಕೆ ಹೋಗ್ತಾ ಇದ್ದೀರಿ ಅಂತ ಹೇಳ್ತೀರಾ. ಇಲ್ಲಿ ರಾಜ್ಯದಲ್ಲೇ ಹೊಸ ಇತಿಹಾಸ ಸೃಷ್ಟಿಯಾಗೋ ಥರ ನಡೀತಾ ಇದೆ. ಏನಾದರೆ ಬಣದ ರಾಜಕೀಯ ನಡೀತಾ ಇದೆ. ಸಿದ್ದರಾಮಯ್ಯರ ಬಣದ ಶಾಸಕರು ಹೋಗ್ತಾ ಇದ್ದಾರೆ ಅಂತ ಹೇಳಿ. ಯಾರು ನಮ್ಮಲ್ಲಿ ಬಣ ಇಲ್ಲ. ನಾನು ಅವತ್ತು ಹೇಳ್ತೀನಿ, ಇವತ್ತು ಹೇಳ್ತೀನಿ, ನನ್ನದು ಏನಾದರೂ ಇದ್ದರೆ ಕಾಂಗ್ರೆಸ್ ಅಷ್ಟೇ. ಅದ್ರ ಮೇಲೆ ಏನು ಮಾಡಿದ್ರು, ಯಾರು ಹೈಕಮಾಂಡು ಯಾರನ್ನ ನಾಯಕ ಮುಖ್ಯಮಂತ್ರಿ ಅಂತ ಇವತ್ತು ನಮ್ಮ ಸಿದ್ದರಾಮಯ್ಯರನ್ನ ಹೇಳಿದರೆ ಅವರೇ ಇರ್ತದೆ. 5 ವರ್ಷದವರೆಗೆ ಅವರೇ ಇರ್ತಾರೆ. ಹಾಗಾಗಿ ಮುಂದೆ ಏನಾದರೂ ಅಂಥ ಸಂದರ್ಭ ನೀವೆಲ್ಲ ಮಾತಾಡ್ತಿರಲ್ಲ, ಅಂಥದ್ದು ಬದಲಾವಣೆ ಆದರೆ ಅವ್ರೂ ನಮ್ಮ ನಾಯಕ, ನಮ್ಮ ಮುಖ್ಯಮಂತ್ರಿ ಅಂತ ಒಪ್ಕೊಳ್ತಾರೆ. ಈಗ ಎಷ್ಟು ಜನ ಹೋಗ್ತಾ ಇದ್ದೀರಾ, ಯಾರ ನೇತೃತ್ವದಲ್ಲಿ ಹೋಗ್ತಾ ಇದ್ದೀರಾ? ನೇತೃತ್ವ ಯಾವುದೂ ಇಲ್ಲ. ಹಾಗಾಗಿ ನೇತೃತ್ವ ವಹಿಸ್ಕೊಳ್ಳೋಂಥ ಪ್ರಮೇಯ ಸಮಾನ ಮನಸ್ಕರು ದೇಶವನ್ನು ಸುತ್ತುವಂಥದ್ದು ಇರ್ಬೋದು. ಜೊತೆಯಲ್ಲಿ ಆಯಾ ಸ್ಥಳಕ್ಕೆ ಸಂಬಂಧಪಟ್ಟ ಭೌಗೋಳಿಕ ಕೆಲವು ಏನು ಅಭಿವೃದ್ಧಿ ವಿಚಾರಗಳು ಇರ್ಬೋದು, ವೈಯಕ್ತಿಕವಾಗಿ ನೋಡೋಣ ಅಂಥದ್ದು. ಹಾಗಾಗಿ ಪಶುಸಂಗೋಪನೆ ಇಲಾಖೆಯಿಂದ ಹೋಗ್ಲಾಗ್ತಿತ್ತು ಅಂತ ಹೇಳ್ತಾ ಇತ್ತು. ಈಗ ವೆಂಕಟೇಶ್ ಅವರೇ ನಾನು ಹೋಗ್ತಾ ಇಲ್ಲ, ನನ್ನ ಇಲಾಖೆಯಿಂದಲ್ಲ ಅಂತ ಹೇಳ್ತಾರೆ. ಪುಟ್ಟರಂಗ ಶೆಟ್ಟಿ ಅವರು ಹೇಳ್ತಾ ಇದ್ದಾರೆ, ಮಾಜಿ ಸಚಿವರು ಶಾಸಕರು, ವೆಂಕಟೇಶ್ ಅವರ ಇಲಾಖೆಯಿಂದಲೇ ಹೋಗಬೇಕು ಅಂತ ಆಗಿತ್ತು ಅಂತೇಳಿ. ಶಾಸಕರು ಯಾಕೆ ಈಗ ಗೊಂದಲ ಅಂತೇಳಿ? ಇಲ್ಲ ನೋಡಿ, ಈಗ ನನಗೆ ಗೊತ್ತಿರೋದು ನಾನು ಹೇಳ್ತೀನಿ. ನನಗೆ ಗೊಂದಲ ಏನಿಲ್ಲ. ನಾನು ಆಗಲೇ ಹೇಳಿದ್ದೀನಿ, ಇದು ಸ್ಪಷ್ಟವಾಗಿ ಹೇಳೋಂಥದ್ದು ದೇಶದ ಒಂದು ಪ್ರವಾಸವನ್ನು ನಾವು ಕೈಗೊಂಡಿದ್ದಂಥದ್ದು. ಹಾಗಾಗಿ ಇಂಥ ಸಣ್ಣ ಪುಟ್ಟವು ಬಂದಿದ್ರೆ ನನಗೆ ಪಕ್ಕ ಇದ್ದರೆ ನಾನು ಹೇಳ್ತಿದ್ದೆ. ಅಂಥದ್ದು ನಮಗೇನು. ಈಗ ನಿಮ್ಮ ಸ್ವಂತ ಖರ್ಚಿನಲ್ಲೇ ಹೋಗ್ತಾ ಇದ್ದೀರಾ? ಹಾಗಾದರೆ ಖರ್ಚಿನಲ್ಲಿ ಹೋಗ್ತಾ ಇದ್ದೀವಿ. ಯಾರೋ ಸ್ಪಾನ್ಸರ್ ಮಾಡಿದ್ದಾರೆ ಶಾಸಕರಿಗೆ, ಒಂದು ಬಣದ ನಾಯಕರು ಅಂತ ಇದೆ, ಆ ಥರ ಏನಿಲ್ವಾ? ಅಂಥದ್ದು ಏನಿಲ್ಲ. ಅಂಥದ್ದು ಅದು ಸತ್ಯಕ್ಕೆ ದೂರವಾಗಿ. ಈಗ ನೀವು ಕೂಡ ಗಮನಿಸಿದ್ದೀರಾ, ಈಗಾಗಲೇ ರಾಜಕೀಯದಲ್ಲಿ ಸಾಕಷ್ಟು ಕುರ್ಚಿ ಕದನ ಕಾಂಗ್ರೆಸ್ನಲ್ಲಿ ನಡೀತಾ ಇರುವಂಥ ಚಟುವಟಿಕೆಗಳು. ಇದರ ನಡುವೆ ನೀವು ಶಾಸಕರೆಲ್ಲ ಒಟ್ಟಾಗಿ ಹೋಗ್ತಿರುವಂಥದ್ದು ಬೇರೆ ಸಂದೇಶ ಕೊಡಲ್ವಾ? ಇಂಪ್ಯಾಕ್ಟ್ ಆಗಲ್ವಾ? ಡೇ ಒನ್ನಿಂದ ಇದಿದೆ. ಏನಾಗಿದೆ ಇಲ್ಲಿ ಅವರಿಗೆ ಹೇಳಿ, ನೀವೇ ಹೇಳಿ. ಎಂದು ಬಿಟ್ಟಿದ್ರಿ? ಇನ್ನೂ 2 ದಿನ ಇದೆ. 2 ವರ್ಷ ನಡೀತಾನೆ ಇದೆ. 3 ವರ್ಷನೂ ಹಿಂಗೆ ಇದೆ, ಇನ್ನು 2 ವರ್ಷನೂ ಹಿಂಗೆ ಇದೆ. ಅದಕ್ಕೆ ಅದು ಏನಾದರೂ ಅಧಿಕೃತವಾಗಿದ್ದಾಗ ಹೇಳೋದಕ್ಕೆ ಅದಕ್ಕೆ ಅರ್ಥ ಇದೆ. ಯಾವ ಬಣದ ಶಾಸಕರಿಂದಲೂ ಕೂಡ ಬಣದ ರಾಜಕೀಯ ನಡೀತಾ ಇಲ್ಲ, ಶಕ್ತಿ ಪ್ರದರ್ಶನ ನಡೀತಾ ಇಲ್ಲ. ಯಾವ ಬಣನೂ ಇಲ್ಲ ನಮ್ಮ ಹತ್ರ, ಯಾರೆಲ್ಲ ನಮ್ಮ ಹತ್ರ ಎಲ್ಲರೂ ಇವತ್ತು ಇಲ್ಲಿ ಫ್ರೀಯಾಗಿ ಬಂದಿದ್ದೀವಿ ಅಂದರೆ ಆಗೇನಾರು ಇತ್ತು ಅಂತ ಹೇಳಿದರೆ, ನಾವು ಯಾರೋ ಒಬ್ಬ ನೀವು ಅಂದ್ಕೊಂಡಂಗೆ ಹೇಳಿದರೆ ಯಾರಾದರೂ ಒಬ್ಬರು ನಮಗೇನಾದ್ರು ಪ್ರಶ್ನೆ ಮಾಡಬೇಕಲ್ಲ. ಇದುವರೆಗೆ ಯಾರೂ ಮಾಡಿಲ್ಲ. ನಾವು ನಮ್ಮ ಸ್ವಂತ ಖರ್ಚಿನಲ್ಲಿ ಗೆಟ್ ಟುಗೆದರ್ ಆಗಿ ಒಂದು 20-30 ಜನ ಶಾಸಕರು ಹೋಗ್ತಾ ಇದ್ದೀವಿ. ಎಷ್ಟು ದಿನ ಪ್ರವಾಸ, ಎಷ್ಟು ಗಂಟೆಗೆ ಹೊರಡ್ತೀರಾ? ಈಗ ಇವತ್ತು 12 ಗಂಟೆಗೆ ಇದೆ. 12 ಗಂಟೆ ಮಾರ್ಚ್ 3ವರೆಗೆ ಇದೆ. ಮಾರ್ಚ್ 3ವರೆಗೆ. ಯಾವುದೇ ರೀತಿಯಾಗಿ ನಡೀತಾ ಇರುವಂಥ ಕುರ್ಚಿ ಕದನಕ್ಕೂ ಇದಕ್ಕೂ ಈ ಪ್ರವಾಸಕ್ಕೂ ಸಂಬಂಧ ಇಲ್ವಾ? ಸಂಬಂಧ ಇಲ್ಲ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು. ಇದಿಷ್ಟು ಶಾಸಕರ ಅಂತ ದೇವೇಂದ್ರ ಪರ ಮಾತು. ಯಾವುದೇ ರೀತಿಯಾಗಿ ಈ ಒಂದು ಪವರ್ ಶೇರಿಂಗ್ ಚರ್ಚೆ ನಡೀತಾ ಇದೆ, ಅದಕ್ಕೂ ಇದಕ್ಕೂ ಸಂಬಂಧವಿಲ್ಲ. ನಮ್ಮ ವೈಯಕ್ತಿಕ ಹಣದಿಂದ ನಾವು ಹೋಗ್ತಾ ಇದ್ವಿ. ಹಾಗಾಗಿ ಯಾವುದೇ ರೀತಿಯಾಗಿ ಶಕ್ತಿ ಪ್ರದರ್ಶನ ಅಲ್ಲ, ಇದು ಯಾವುದೇ ರೀತಿಯಾಗಿ ರಾಜಕೀಯ ಬಣ್ಣಗಳನ್ನು ಕಟ್ಟು ಅಗತ್ಯ ಇಲ್ಲ ಅನ್ನೋ ಮಾತನ್ನು ಕೂಡ ಹೇಳ್ತಾ ಇರೋದು. ಕ್ಯಾಮರಾಮನ್ ಪ್ರಶಾಂತ್ ಜೊತೆ ಸುನಿಲ್, TV9 ಬೆಂಗಳೂರು.